ರಾಜ್ಯಾದ್ಯಂತ ಜೂನ್ 30ರಿಂದ ಆರಂಭವಾಗಿದ್ದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಇದೀಗ ಅಂತಿಮ ಹಂತವನ್ನ ತಲುಪಿದೆ. ಮನೆ ಮನೆಗೆ ಹಂಚಲಾದ ಎಸ್ಐಆರ್ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಬೂತ್ ಲೆವೆಲ್ ಅಧಿಕಾರಿಗಳಿಗೆ ಹಸ್ತಾಂತರಿಸಲು ನಾಳೆಯೇ ಕೊನೆಯ ದಿನವಾಗಿದೆ. ಗುಬ್ಬಿ ತಾಲೂಕಿನ ಒಟ್ಟು 1,71,719 ಅರ್ಜಿಗಳ ಡಿಜಿಟಲೀಕರಣ ಪೂರ್ಣಗೊಂಡಿದ್ದು, ಸುಮಾರು 12,200 ಅರ್ಜಿಗಳ ಡಿಜಿಟಲೀಕರಣ ಮಾತ್ರ ಬಾಕಿ ಇದೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಅರ್ಜಿಗಳನ್ನು ಸಂಗ್ರಹಿಸಿ ಡಿಜಿಟಲ್ ರೂಪಕ್ಕೆ ಪರಿವರ್ತಿಸುತ್ತಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸಿದವರು ತಕ್ಷಣವೇ ಬಿಎಲ್ಒಗಳನ್ನ ಸಂಪರ್ಕಿಸುವಂತೆ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ. ಚುನಾವಣಾ ಆಯೋಗದ ಪ್ರಕಾರ ನಾಳೆಯೊಳಗೆ ಅರ್ಜಿ ಸಲ್ಲಿಸದಿದ್ದರೆ ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಡುವ ಸಾಧ್ಯತೆ ಇದೆ. ತಪ್ಪು ಮಾಹಿತಿ ನೀಡಿದರೂ ಅಥವಾ ಅರ್ಜಿಯನ್ನ ಸಲ್ಲಿಸದೇ ಇದ್ದರೂ ಕೂಡ ಮತದಾನದ ಹಕ್ಕಿನ ಮೇಲೆ ಪರಿಣಾಮ ಬೀಳಬಹುದು. ಆದ್ದರಿಂದ ಎಲ್ಲಾ ವಿವರಗಳನ್ನ ಸರಿಯಾಗಿ ಭರ್ತಿ ಮಾಡಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. 100% ಡಿಜಿಟೈಸೇಷನ್ ಮಾಡಿದೀವಿ. ಯಾರು ಈಗ ಆತರದಲ್ಲಿ ಎಸ್ಟಿಗೆ ಹಾಕಿದೀರಾ, ಈ 3 days ಯಾರಾದ್ರೂ ಬಂದು ಫಾರ್ಮ್ಸ್ ಕೊಟ್ರೆ ರೋಲ್ ಬ್ಯಾಕ್ ಹಾಕೊಂಡು ಫಾರ್ಮ್ ಅಪ್ಲೋಡ್ ಮಾಡಕ್ಕೆ ಅವಕಾಶ ಇದೆ. ನಾಟ್ ದಟ್ ನಿಮ್ಗೆ ಆಪ್ಷನ್ ಆಗೋಗಿದೆ ಅಂತಲ್ಲ. ಯಾರು ಶಿಫ್ಟೆಡ್ ಡಿಲೀಟ್ ನಿಮ್ಗೆ ಯಾರಾದ್ರೂ ಬರ್ತಾರೆ ಅಂತ ಅನ್ಸಿ ಅವ್ರೇನಾದ್ರು ಬಂದು ಫಾರ್ಮ್ ಕೊಟ್ರೆ ನಿಮ್ಗೆ ಎಲ್ಲರಿಗೂ ಅವಕಾಶ ಇದೆ. ಯಾವತ್ತು 8 ರಾತ್ರಿ 11:59 ತನಕ ನಿಮ್ಗೆ ಅವಕಾಶ ಇದೆ. ಯಾರಾದ್ರೂ ತಂದು ಫಾರ್ಮ್ಸ್ ಎನ್ಯುಮರೇಷನ್ ಫಾರ್ಮ್ಸ್ ತಂದು ಕೊಟ್ರೆ ದಯವಿಟ್ಟು ಅಪ್ಲೋಡ್ ಮಾಡಿ. ಯಾರಿಗೂ ಇಲ್ಲ ಅಂತ ಹೇಳಬೇಡಿ. ಅರ್ಥ ಆಗಿದ್ಯಾ? ಸೊ ಪ್ರೆಷರ್ ಮಾಡ್ಬಿಟ್ರಿ ನೀವು, ನಾವು ಕಂಪ್ಲೀಟ್ ಮಾಡ್ಬಿಟ್ವಿ, ಆತರ ಏನೂ ಇಲ್ಲ. ಅಂಡ್ ನಿಮ್ಮ ಹತ್ರ ಕಂಪ್ಲೀಟ್ ಮಾಡಕ್ ಮುಂಚೆ ನಾವು ಎಲ್ಲಾ ಪಕ್ಷದ BLA 1ಗಳಿಗೆ ಏನ್ ನೇಮಕ ಮಾಡಿರ್ತಾರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಸೈನ್ ಹಾಕೊಂಡು ಇವನ್ ರ್ಯಾಷನಲೈಸೇಷನ್ಗೆ 23 ಹೊಸ ಪೋಲಿಂಗ್ ಸ್ಟೇಷನ್ ಪ್ರಪೋಸಲ್ ಸಹ ಕಳಿಸಾಯ್ತು. ಈಗ ನಮ್ಮಲ್ಲಿ 1200 ವೋಟರ್ಸ್ ಗಿಂತ ಜಾಸ್ತಿ ಎಲ್ಲಿ ಬಂದಿದ್ದಾರೆ, ಎಲ್ಲಾ 23 ಪೋಲಿಂಗ್ ಸ್ಟೇಷನ್ಸ್ಗೂ ನಾವು ಪ್ರಪೋಸಲ್ ಸಹ ಕಳಿಸಿದೀವಿ. ಪೊಲಿಟಿಕಲ್ ಪಾರ್ಟೀಸ್ ಗಮನಕ್ಕೂ ತಂದಿದೀವಿ. ಅಂಡ್ ಎಷ್ಟೋ ಜನ ನೀವು ಯಾರು ನಿಮ್ಮಲ್ಲಿ BLA 2ಗಳು ನಿಮ್ಗೆ ಸಹಾಯ ಮಾಡ್ತಾ ಇಲ್ಲ ಸೈನ್ ಹಾಕೊಳಕ್ಕೆ, BLA 1ಗಳ ಕಡೆಯಿಂದ ಕಾಲ್ ಮಾಡಿ. ಈ ವೇಳೆ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ತಹಶೀಲ್ದಾರ್ ಆರ್ತಿ ಬಿ ಮಾತನಾಡಿ, ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಆ ಬಳಿಕ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರುತ್ತದೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ರಂದು ಪ್ರಕಟವಾಗಲಿದೆ. ಪ್ರತಿಯೊಬ್ಬ ಮತದಾರರು ತಮ್ಮ ಹಕ್ಕನ್ನ ಉಳಿಸಿಕೊಳ್ಳಲು ನಾಳೆಯೊಳಗೆ ಅರ್ಜಿಯನ್ನ ಸಲ್ಲಿಸುವಂತೆ ಅವರು ಮನವಿಯನ್ನ ಮಾಡಿದ್ರು. ಸಂಜಯ್ ಕೊಪ್ಪ, ಪ್ರಗತಿ ಟಿವಿ, ಗುಬ್ಬಿ.